ಇವತ್ತಿನ ಈ ಚರ್ಚೆಗೆ ಸ್ವಾಗತ. ನಾವು ಇಂದು ಬಹಳ ಆಳವಾದ ವಿಷಯದ ಬಗ್ಗೆ ಮಾತಾಡೋಣ. ಗಾಯತ್ರಿ ಮಂತ್ರಕ್ಕೂ ನಮ್ಮ ಮನಸ್ಸುಗೂ ಏನ್ ಸಂಬಂಧ? ನಮಸ್ಕಾರ. ಹೌದು, ಇದು ನಿಜಕ್ಕೂ ತುಂಬಾನೇ ಕುತೂಹಲಕಾರಿ ವಿಷಯ. ಅಂದ್ರೆ ಅದು ನಮ್ಮ ಯೋಚನೆಗಳನ್ನು, ನಮ್ಮ ಭಾವನೆಗಳನ್ನು ಅಷ್ಟೇ ಅಲ್ಲ, ನಮ್ಮ ಪ್ರಜ್ಞೆಯ ಮಟ್ಟವನ್ನು ಕೂಡ ಹೇಗೆ ಬದಲಾಯಿಸಬಹುದು ಅಂತ. ಖಂಡಿತ. ಇದನ್ನ ಕೇವಲ ಭಕ್ತಿ ಅಥವಾ ಒಂದು ನಂಬಿಕೆಯ ದೃಷ್ಟಿಯಿಂದಷ್ಟೇ ಅಲ್ಲದೆ ಒಂದು ಹಾಗೆ ಒಂದು ಮಾನಸಿಕ ಪ್ರಕ್ರಿಯೆಯಾಗಿ ನೋಡುವ ಪ್ರಯತ್ನ ಮಾಡೋಣ. ಹೌದು ಹೌದು. ಅದಕ್ಕಾಗಿ ನಮ್ಮ ಇಂದಿನ ಚರ್ಚೆಯ ಆಧಾರ ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯ ಅನ್ನೋ ಗ್ರಂಥದ ಆಯ್ದ ಭಾಗಗಳು. ಒಂದು ಮಂತ್ರದ ಸಾಧನೆ ನಮ್ಮ ಮನಸ್ಸಿನ ಆ ಸಂಕೀರ್ಣವಾದ ಒಳೆಪದರಗಳ ಮೇಲೆ ಹೇಗೆ ಪ್ರಭಾವ ಬೀರ್ಬೋದು ಅನ್ನೋದನ್ನ ಈ ಬರಹಗಳು ವಿವರಿಸ್ತವೆ. ನಮ್ಮ ಇವತ್ತಿನ ಉದ್ದೇಶ ಆ ವಿವರಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋದು ಅಂತ. ಖಂಡಿತ. ಗಾಯತ್ರಿ ಚೈತನ್ಯದ ಈ ಭಾಗಗಳು ಗಾಯತ್ರಿ ಸಾಧನೆಯನ್ನು ಒಂದು ರೀತಿ ಮಾನಸಿಕ ಶಿಸ್ತು, ಒಂದು ಮೆಂಟಲ್ ಡಿಸಿಪ್ಲಿನ್ ಆಗಿ ಪರಿಚಯಿಸುತ್ತವೆ. ಇಲ್ಲಿ ಮನಸ್ಸು, ಇಂದ್ರಿಯಗಳು ಮತ್ತೆ ಪ್ರಜ್ಞೆಯ ಮೇಲೆ ಆಗುವ ನಿರ್ದಿಷ್ಟ ಪರಿಣಾಮಗಳ ಬಗ್ಗೆ ಸ್ಪಷ್ಟವಾದ ವಿವರಗಳಿವೆ. ಸರಿ, ಹಾಗಾದ್ರೆ ಮೊದಲ ಹೆಜ್ಜೆಯಿಂದಲೇ ಶುರು ಮಾಡೋಣ. ಗಾಯತ್ರಿ ಚೈತನ್ಯದಲ್ಲಿ ಪದೇ ಪದೇ ಬರೋ ಮೊದಲ ಮತ್ತು ಬಹುಮುಖ್ಯ ಅಂಶ ಅಂದ್ರೆ ಮನಃಶುದ್ಧಿ. ಹೌದು, ಮನಸ್ಸಿನ ಶುದ್ಧೀಕರಣ. ಸಾಧಕರು ತಮ್ಮ ಬುದ್ಧಿ ಮತ್ತು ಕರ್ಮಗಳು ಒಳ್ಳೆಯ ದಾರಿಯಲ್ಲಿ ಸಾಗಲಿ ಅಂತ ಪ್ರಾರ್ಥಿಸುವುದರ ಮೂಲಕ ಈ ಪ್ರಕ್ರಿಯೆ ಶುರುವಾಗುತ್ತೆ ಅಂತ ಹೇಳಲಾಗಿದೆ. ಆದರೆ ಈ ಶುದ್ಧೀಕರಣ ಅನ್ನೋದು ಕೇವಲ ಒಂದು ಅಸ್ಪಷ್ಟ ಆಧ್ಯಾತ್ಮಿಕ ಕಲ್ಪನೆಯ ಅಥವಾ ಅದಕ್ಕೆ ನಿರ್ದಿಷ್ಟ ಅರ್ಥಗಳಿವ್ಯಾ? ಇಲ್ಲ, ಇದು ಕೇವಲ ಅಸ್ಪಷ್ಟ ಕಲ್ಪನೆಯಲ್ಲ. ಗಾಯತ್ರಿ ಚೈತನ್ಯ ಈ ಶುದ್ಧೀಕರಣವನ್ನ ಹಲವು ಪದರಗಳಲ್ಲಿ ವಿವರಿಸುತ್ತೆ. ಇದೊಂದು ರೀತಿ ಹಾಗೆ ಒಂದು ಸಂಪೂರ್ಣ ಮೆಂಟಲ್ ಹೈಜೀನ್ ಸಿಸ್ಟಮ್ ಇದ್ದ ಹಾಗೆ. ಓ, ಮೊದಲ ಹಂತದಲ್ಲಿ ಮಂತ್ರದ ಜಪದಿಂದ ಮನಸ್ಸಿಗೆ ತಕ್ಷಣವೇ ಒಂದು ಅಪೂರ್ವವಾದ ಶಾಂತಿ ಸಿಗುತ್ತೆ. ಮತ್ತೆ ಮನೋಕ್ಷೋಭೆ ಅಂತಾರಲ್ಲ, ಮನೋಕ್ಷೋಭೆ ಅಂದ್ರೆ ನಮ್ಮೊಳಗಿನ ಮಾನಸಿಕ ಅಲ್ಲೋಲ ಕಲ್ಲೋಲ, ಆತಂಕಗಳು ಅವು ನಾಶವಾಗುತ್ತವೆ ಅಂತ ಹೇಳಲಾಗಿದೆ. ಅಂದ್ರೆ ದಿನನಿತ್ಯದ ಒತ್ತಡಗಳಿಂದ ಬರುವ ಮಾನಸಿಕ ಗೊಂದಲಗಳನ್ನು ಸರಿಪಡಿಸುವುದು ಮೊದಲ ಹಂತ. ಹೌದು, ಆದ್ರೆ ಅದು ಅಷ್ಟಕ್ಕೆ ಸೀಮಿತವಲ್ಲ. ಎರಡನೇ ಹಂತದಲ್ಲಿ ಪ್ರಾಪಂಚಿಕ ಜಂಜಾಟಗಳಿಂದ ನಮ್ಮ ಚಿತ್ತದ ಮೇಲೆ ಉಂಟಾಗುವ ದೈನಂದಿನ ನಕಾರಾತ್ಮಕ ಪ್ರಭಾವಗಳನ್ನ, ಅಂದ್ರೆ ದುಷ್ಪ್ರಭಾವಗಳನ್ನ ತೊಡೆದುಹಾಕುತ್ತೆ. ಸರಿ. ಅಷ್ಟೇ ಅಲ್ಲ, ಮಂತ್ರವನ್ನು ಜಪಿಸುವುದರಿಂದ ಅಥವಾ ಕೇವಲ ಕೇಳುವುದರಿಂದಲೂ ಮನಸ್ಸು ಪರಿಶುದ್ಧವಾಗುತ್ತೆ ಅಂತಾನೂ ಹೇಳಲಾಗಿದೆ. ಇದು ಕೇವಲ ಮೇಲ್ಮೈ ಶುಚಿತ್ವ ಅಲ್ಲ, ಆಳವಾದ ಶುದ್ಧೀಕರಣ. ಅಂತಿಮವಾಗಿ ಈ ಎಲ್ಲ ಪ್ರಕ್ರಿಯೆಗಳಿಂದ ಮನಸ್ಸು ಪವಿತ್ರವಾಗತ್ತೆ ಅನ್ನೋ ಮಾತಿದೆ. ಇದು ಕೇವಲ ಸಾಮಾನ್ಯ ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದುಹಾಕುವುದರ ಬಗ್ಗೆ ಮಾತ್ರವೇ ಅಥವಾ ಇನ್ನೂ ಗಂಭೀರವಾದ ಮಾನಸಿಕ ಸ್ಥಿತಿಗಳ ಬಗ್ಗೆಯೂ ಗಾಯತ್ರಿ ಚೈತನ್ಯ ಮಾತನಾಡುತ್ತದೆಯಾ? ಯಾಕಂದ್ರೆ ಇದನ್ನ ನಿರರ್ಥಕ ವಿಚಾರ ಭ್ರಾಂತಿ ಅಥವಾ ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಆಬ್ಸೆಷನ್ ಗೆ ಅತ್ಯುತ್ತಮ ಪರಿಹಾರ ಅಂತ ಹೇಳಿರೋದು ನನ್ನ ಗಮನ ಸೆಳೆಯಿತು. ಇದು ಬಹಳ ದೊಡ್ಡ ಹೇಳಿಕೆ ಅಲ್ವಾ? ಖಂಡಿತ, ಇದು ಬಹಳ ಪ್ರಮುಖವಾದ ಅಂಶ. ಇಲ್ಲಿಂದಲೇ ನಾವು ಗಾಯತ್ರಿ ಸಾಧನೆಯ ಆಳವಾದ ಪರಿಣಾಮಗಳನ್ನು ನೋಡೋಕ್ ಶುರು ಮಾಡೋದು. ಆ ಗೀಳಿನ ಆಲೋಚನೆಗಳು, ಆ ಅಬ್ಸೆಸಿವ್ ಥಾಟ್ ಲೂಪ್ಸ್ ಅಂತೀವಲ್ಲ, ದ್ವಂದ್ವ, ಗೊಂದಲ, ಒಂದು ನಿರ್ಧಾರ ತೆಗೆದುಕೊಳ್ಳಲಾಗದ ಸ್ಥಿತಿಯಿಂದ ಸಾಧಕರನ್ನ ಮುಕ್ತಗೊಳಿಸುತ್ತೆ. ಈ ಶುದ್ಧೀಕರಣ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದರ ಬಗ್ಗೆ ಏನಾದರೂ ವಿವರಣೆ ಇದೆಯಾ? ಇದು ಕೇವಲ ನಂಬಿಕೆಯಿಂದ ಆಗೋದಾ ಅಥವಾ ಇದರ ಹಿಂದೆ ಯಾವುದಾದ್ರೂ ಒಂದು ಸಾಂಕೇತಿಕ ವಿವರಣೆ ಇದೆಯಾ? ಅದ್ಭುತವಾದ ಪ್ರಶ್ನೆ. ಗಾಯತ್ರಿ ಚೈತನ್ಯದಲ್ಲಿ ಇದಕ್ಕೆ ಒಂದು ಸುಂದರವಾದ ರೂಪಕವಿದೆ. ಈ ಪ್ರಕ್ರಿಯೆಯನ್ನ ಒಂದು ಸೂಕ್ಷ್ಮ ಅಗ್ನಿಗೆ ಹೋಲಿಸಲಾಗಿದೆ. ಸೂಕ್ಷ್ಮ ಅಗ್ನಿ? ಹೌದು. ಗಾಯತ್ರಿ ಮಂತ್ರದ ಸಾಧನೆಯಿಂದ ನಮ್ಮೊಳಗೆ ಒಂದು ರೀತಿಯ ಸೂಕ್ಷ್ಮವಾದ ಅಗ್ನಿ ಸೃಷ್ಟಿಯಾಗತ್ತೆ. ಈ ಅಗ್ನಿಯು ನಮ್ಮ ಚಿತ್ತದ ಮೇಲೆ, ನಮ್ಮ ಸುಪ್ತ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿರುವ ನಕಾರಾತ್ಮಕ ಸಂಸ್ಕಾರಗಳನ್ನ, ಅಂದ್ರೆ ಹಳೆಯ ಕೆಟ್ಟ ಅಭ್ಯಾಸಗಳು, ಆಲೋಚನಾ ಕ್ರಮಗಳನ್ನ ಸುಟ್ಟು ಹಾಕುತ್ತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮನಸ್ಸಿನಲ್ಲಿರುವ ವಿಷವನ್ನೇ ಅಳಿಸಿ ಹಾಕುವ ಸಾಮರ್ಥ್ಯ ಈ ಸಾಧನೆಗಿದೆ ಅಂತ ಹೇಳಲಾಗಿದೆ. ಇದು ನಿಜಕ್ಕೂ ಆಸಕ್ತಿಕರವಾಗಿದೆ. ಅಂದ್ರೆ ಮನಸ್ಸಿನಲ್ಲಿರುವ ಆಳವಾದ ಕಲ್ಮಶಗಳನ್ನು ಸುಟ್ಟು ಹಾಕುವ ಒಂದು ಆಂತರಿಕ ಪ್ರಕ್ರಿಯೆ. ಹಾಗಾದರೆ ಈ ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರೋ ಪ್ರಕಾರ ಇದೊಂದು ಮನೆಯನ್ನ ಕಟ್ಟಿದ ಹಾಗೆ ಅನಿಸ್ತಿದೆ. ಮೊದಲು ಜಾಗವನ್ನ ಸ್ವಚ್ಛಗೊಳಿಸಿ ಅಡಿಪಾಯವನ್ನ ಶುದ್ಧಗೊಳಿಸೋದು. ಈ ಮನಃಶುದ್ಧಿ ಅನ್ನೋದು ಆ ಅಡಿಪಾಯವನ್ನ ಸಿದ್ಧಪಡಿಸಿದ ಹಾಗೆ.
ಈಗ ಅಡಿಪಾಯ ಗಟ್ಟಿಯಾದ್ಮೇಲೆ ಮುಂದಿನ ಹಂತವೇನು? ನೀವು ಹೇಳಿದ್ದು ಬಹಳ ಸರಿ. ಅಡಿಪಾಯ ಗಟ್ಟಿಯಾದ ಮೇಲೆ ಮುಂದಿನ ಹಂತ ಅದರ ಮೇಲೆ ಒಂದು ಸುಭದ್ರವಾದ ಚೌಕಟ್ಟನ್ನು ಕಟ್ಟುವುದು. ಅದೇ ನಿಯಂತ್ರಣ. ನಿಯಂತ್ರಣ. ಹೌದು. ಗಾಯತ್ರಿ ಚೈತನ್ಯ ಹೇಳೋ ಹಾಗೆ ಮನಸ್ಸು ಶುದ್ಧವಾದ ನಂತರ ಸಾಧಕನಿಗೆ ತನ್ನ ಮನಸ್ಸಿನ ಮೇಲೆ ಪ್ರಭುತ್ವ ಅಥವಾ ಸಂಪೂರ್ಣ ಹಿಡಿತ ಸಾಧಿಸಲು ಸಾಧ್ಯವಾಗುತ್ತೆ. ಈ ಪ್ರಭುತ್ವ ಅಥವಾ ನಿಯಂತ್ರಣ ಅಂದ್ರೆ ಕೇವಲ ಆಲೋಚನೆಗಳನ್ನ ಹತ್ತಿಕ್ಕುವುದಾ ಅಥವಾ ಅದಕ್ಕೂ ವಿಶಾಲವಾದ ಅರ್ಥ ಇದೆಯಾ? ಅದಕ್ಕೆ ಹಲವು ಆಯಾಮಗಳಿವೆ. ಮೊದಲನೇದು ಮತ್ತು ಅತ್ಯಂತ ಸ್ಪಷ್ಟವಾದದ್ದು ಇಂದ್ರಿಯಗಳ ಮೇಲಿನ ಹಿಡಿತ. ಮನೋನಿಗ್ರಹದ ಜೊತೆಗೆ ಇಂದ್ರಿಯ ನಿಗ್ರಹವೂ ಸಾಧ್ಯವಾಗುತ್ತೆ ಅಂತಾರೆ. ಸರಿ. ಅಂದ್ರೆ ನಮ್ಮ ಕಣ್ಣು, ಕಿವಿ, ನಾಲಿಗೆ ಅಂತಹ ಇಂದ್ರಿಯಗಳು ಬಾಹ್ಯ ಪ್ರಚೋದನೆಗಳಿಗೆ ಸುಲಭವಾಗಿ ಮರುಳಾಗೋದನ್ನ ತಡೆಯೋ ಶಕ್ತಿ ಬರುತ್ತೆ. ಇದು ಅನೇಕ ಧ್ಯಾನ ಪದ್ಧತಿಗಳಲ್ಲಿ ಕೇಳಿಬರುವ ಒಂದು ಸಾಮಾನ್ಯ ಅಂಶ ಅಲ್ವಾ? ನಮ್ಮ ಗಮನವನ್ನು ಹೊರಗಿನಿಂದ ಒಳಗೆಳೆಯೋದು. ಖಂಡಿತ. ಆದ್ರೆ ಎರಡನೇ ಆಯಾಮ ಇನ್ನೂ ಸೂಕ್ಷ್ಮವಾದದ್ದು. ಅದು ಭಾವನಾತ್ಮಕ ಸ್ಥಿರತೆ. ಭಾವನಾತ್ಮಕ ಸ್ಥಿರತೆ. ಹೌದು. ಉದ್ವೇಗ, ಉನ್ಮಾದ ಮತ್ತೆ ಅತಿಯಾದ ಭಾವನಾತ್ಮಕ ಏರಿಳಿತಗಳಿಂದ ಅಸ್ಥಿರಗೊಂಡ ಮನಸ್ಸನ್ನ ಇದು ನಿಯಂತ್ರಣಕ್ಕೆ ತರುತ್ತೆ. ನಮ್ಮ ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನ ಸಮತೋಲನದಲ್ಲಿಡ್ಲು ಸಹಾಯ ಮಾಡುತ್ತೆ. ಇದರಿಂದಾಗಿ ಅನವಶ್ಯಕ ಚಿಂತೆಗಳಿಂದ ಮುಕ್ತರಾಗಿ ಮನಸ್ಸನ್ನ ಸ್ಥಿರವಾಗಿಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇಲ್ಲಿ ನನ್ನ ಗಮನ ಸೆಳೆದ ಇನ್ನೊಂದು ಅಂಶ ಅಂದ್ರೆ ಈ ನಿಯಂತ್ರಣಕ್ಕೆ ಶಬ್ದದ ಕಂಪನವನ್ನು ಬಳಸಿಕೊಳ್ಳುವ ವಿಧಾನ. ಗಾಯತ್ರಿ ಮಂತ್ರದ ಆರಂಭದಲ್ಲಿ ಬರುವ ಓಂಕಾರದ ಉಚ್ಚಾರಣೆಯು ತುಟಿ, ನಾಲಿಗೆ, ಗಂಟ್ಲು ಮತ್ತೆ ತಲೆಯ ಹಿಂಭಾಗದಲ್ಲಿ ಪ್ರತಿಧ್ವನಿಸುವುದರಿಂದ ಮನಸ್ಸು ಶಾಂತವಾಗುತ್ತೆ ಅಂತ ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಲಾಗಿದೆ. ನಿಖರವಾಗಿ. ಇದು ಕೇವಲ ಆಧ್ಯಾತ್ಮಿಕ ವಿಚಾರವಲ್ಲ, ಬದಲಿಗೆ ಶಬ್ದದ ಭೌತಿಕ ಪರಿಣಾಮವನ್ನು ಸೂಚಿಸುತ್ತಿದೆ. ಇವೆಲ್ಲವೂ ಮನಸ್ಸಿನ ಮೇಲೆ ನೇರವಾದ ಪ್ರಭಾವ ಬೀರುತ್ತೆ. ಓ. ದೀರ್ಘಕಾಲದ ಸಾಧನೆಯಿಂದ ಮಂತ್ರದ ವರ್ಣ ಅಂದ್ರೆ ಅಕ್ಷರ, ಸ್ವರ ಅಂದ್ರೆ ಧ್ವನಿ, ಮಾತ್ರೆ ಅಂದ್ರೆ ಕಾಲ ಮತ್ತು ಬಲ ಅಂದ್ರೆ ಉಚ್ಚಾರಣೆಯ ಶಕ್ತಿ, ಇವೆಲ್ಲವೂ ಒಟ್ಟಾಗಿ ಮನಸ್ಸನ್ನು ಉನ್ನತ ಸ್ಥಿತಿಗೆ ಕೊಂಡೊಯ್ಯಲು ಸಮರ್ಥವಾಗುತ್ತೆ ಅಂತ ಗಾಯತ್ರಿ ಚೈತನ್ಯ ಸ್ಪಷ್ಟಪಡಿಸುತ್ತೆ. ಇದೊಂದ್ ರೀತಿ ಸೌಂಡ್ ಇಂಜಿನಿಯರಿಂಗ್ ಫಾರ್ ದ ಮೈಂಡ್ ಇದ್ದ ಹಾಗೆ. ಖಂಡಿತ ಹಾಗೆ ಹೇಳಬಹುದು. ಇದುವರೆಗೂ ನಾವು ಚರ್ಚಿಸಿದ್ದು ಮನಸ್ಸಿನಲ್ಲಿರೋ ನಕಾರಾತ್ಮಕ ಅಂಶಗಳನ್ನ ತೆಗೆದುಹಾಕೋದು ಮತ್ತೆ ಚಂಚಲತೆಯನ್ನ ನಿಯಂತ್ರಿಸುವುದರ ಬಗ್ಗೆ. ಇದು ಹೆಚ್ಚಾಗಿ ಕಳೆಯುವುದು ಮತ್ತು ಶಿಸ್ತುಬದ್ಧಗೊಳಿಸುವುದರ ಬಗ್ಗೆ ಇದೆ. ಆದರೆ ಈ ಸಾಧನೆಯು ನಮ್ಮ ಮನಸ್ಸಿಗೆ ಹೊಸದಾಗಿ ಏನನ್ನಾದರೂ ಸೇರಿಸುತ್ತದೆಯೇ? ಖಂಡಿತವಾಗಿಯೂ. ಅಂದ್ರೆ ಹೊಸ ಮಾನಸಿಕ ಸಾಮರ್ಥ್ಯಗಳನ್ನ, ಹೊಸ ಶಕ್ತಿಯನ್ನ ಬೆಳೆಸುತ್ತದೆಯಾ? ಖಂಡಿತವಾಗಿಯೂ. ಶುದ್ಧೀಕರಣ ಮತ್ತು ನಿಯಂತ್ರಣದ ನಂತರದ ಹಂತವೇ ವಿಕಸನ ಅಥವಾ ಮಾನಸಿಕ ಸಾಮರ್ಥ್ಯಗಳ ಬೆಳವಣಿಗೆ. ಗಾಯತ್ರಿ ಚೈತನ್ಯದ ಪ್ರಕಾರ ಈ ಸಾಧನೆಯಿಂದ ಮನೋಶಕ್ತಿ ಅಥವಾ ಮಾನಸಿಕ ಶಕ್ತಿಯು ಅಪಾರವಾಗಿ ಅಭಿವೃದ್ಧಿಯಾಗುತ್ತೆ. ಈ ಮನೋಶಕ್ತಿಯು ಯಾವ ರೂಪದಲ್ಲಿ ವ್ಯಕ್ತವಾಗುತ್ತೆ? ಹಲವು ನಿರ್ದಿಷ್ಟ ಸಾಮರ್ಥ್ಯಗಳ ರೂಪದಲ್ಲಿ. ಉದಾಹರಣೆಗೆ ಪ್ರಜ್ಞಾ ಅಂದ್ರೆ ಸರಿಯಾದ ತೀರ್ಮಾನ ತೆಗೆದುಕೊಳ್ಳುವ ಸಾಮರ್ಥ್ಯ, ಮೇಧಾ ಅಂದ್ರೆ ಗ್ರಹಣ ಶಕ್ತಿ ಮತ್ತು ಧಾರಣ ಅಂದ್ರೆ ನೆನಪಿನ ಶಕ್ತಿ. ಪ್ರಜ್ಞಾ, ಮೇಧಾ, ಧಾರಣ. ಹೌದು. ಈ ಮೂರು ಶಕ್ತಿಗಳು ಜಾಗೃತಗೊಳ್ಳುತ್ತವೆ. ಇದರಿಂದ ಮನಸ್ಸು ಸ್ಥಿರ, ಬಲಶಾಲಿ ಮತ್ತು ಏಕಾಗ್ರವಾಗುತ್ತೆ. ಇವು ಕೇವಲ ಆಧ್ಯಾತ್ಮಿಕ ಶಕ್ತಿಗಳೇ ಅಥವಾ ನಮ್ಮ ದೈನಂದಿನ ಜೀವನಕ್ಕೂ ಪ್ರಯೋಜನಕಾರಿಯೇ? ಖಂಡಿತವಾಗಿಯೂ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ್ದು. ಗಾಯತ್ರಿ ಚೈತನ್ಯದಲ್ಲಿ ಇದನ್ನ ಸ್ಪಷ್ಟವಾಗಿ ಹೇಳಲಾಗಿದೆ. ಇದರಿಂದ ಮಾನಸಿಕ ಆರೋಗ್ಯ, ಸ್ಫೂರ್ತಿ, ವ್ಯವಹಾರ ಜ್ಞಾನ ಮತ್ತು ಜ್ಞಾನಶಕ್ತಿ ಅಭಿವೃದ್ಧಿಯಾಗುತ್ತೆ ಅಂತ. ನಮ್ಮ ಆಲೋಚನಾ ಶಕ್ತಿಯು ವಿಶಾಲಗೊಳ್ಳುತ್ತೆ. ಇದು ವ್ಯಕ್ತಿಯ ಸಮಗ್ರ ಬೆಳವಣಿಗೆಯನ್ನು ಸೂಚಿಸುತ್ತೆ, ಕೇವಲ ಆಧ್ಯಾತ್ಮಿಕ ಪ್ರಗತಿಯನ್ನಲ್ಲ. ಈ ವಿಕಾಸನದ ಪರಾಕಾಷ್ಠೆ ಏನು? ಗಾಯತ್ರಿ ಚೈತನ್ಯದ ಒಂದು ಭಾಗದಲ್ಲಿ ಈ ಸಾಧನೆಯಿಂದ ಚಿತ್ತವು ಸಮಾಧಿ ಸ್ಥಿತಿಯಲ್ಲಿ ಮುಳುಗಲು ಸಾಧ್ಯ ಅಂತ ಹೇಳಲಾಗಿದೆ. ಇದು ಕೇಳೋಕೆ ಒಂದು ದೊಡ್ಡ ಮಟ್ಟದ ಹೇಳಿಕೆಯಂತೆ ತೋರುತ್ತೆ. ಹೌದು. ಇದು ಗಾಯತ್ರಿ ಸಾಧನೆಯ ಆಧ್ಯಾತ್ಮಿಕ ಆಳವನ್ನ ತೋರಿಸುತ್ತೆ. ಗಾಯತ್ರಿ ಚೈತನ್ಯವು ಸಮಾಧಿಯ 3 ವಿಭಿನ್ನ ಹಂತಗಳನ್ನ ವಿವರಿಸುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸರೋವರದ ರೂಪಕವನ್ನ ಬಳಸಬಹುದು. ಮೊದಲ ಹಂತ ನಿರ್ವಿಚಾರ ಸಮಾಧಿ. ಇದು ಜಾಗೃತ ಮನಸ್ಸಿನ ಅನುಭವ. ಸರಿ. ಅಂದ್ರೆ ಸರೋವರದ ಮೇಲಿರುವ ಸಣ್ಣ ಸಣ್ಣ ಅಲೆಗಳು, ನಮ್ಮ ನಿರಂತರ ಯೋಚನೆಗಳು ಸಂಪೂರ್ಣವಾಗಿ ನಿಂತು ನೀರು ನಿಶ್ಚಲವಾದಂತೆ ಆಗ ಕೆಳಗಿಲೋದನ್ನ ಸ್ಪಷ್ಟವಾಗಿ ನೋಡಬಹುದು. ಅಂದ್ರೆ ಮನಸ್ಸಿನ ನಿರಂತರ ಚಟುವಟಿಕೆಗಳು ನಿಲ್ಲುವ ಹಂತ. ಹೌದು.
ಎರಡನೇ ಹಂತ ನಿರ್ವಿಕಾರ ಸಮಾಧಿ. ಇದು ಸುಪ್ತ ಮನಸ್ಸಿನ ಅನುಭವ. ಸರೋವರದ ಆಳದಲ್ಲಿರುವ ಗುಪ್ತವಾದ ಪ್ರವಾಹಗಳು ಅಂದ್ರೆ ನಮ್ಮ ಆಳವಾದ ಭಾವನೆಗಳು, ವಾಸನೆಗಳು ಅವು ಕೂಡ ಶಾಂತವಾಗುವ ಹಂತ ಇದು. ಮತ್ತು ಮೂರನೇ ಹಾಗೂ ಅಂತಿಮ ಹಂತ ನಿರ್ವಿಕಲ್ಪ ಸಮಾಧಿ. ಇದು ಅತಿ ಪ್ರಜ್ಞೆಯ ಅನುಭವ. ಇಲ್ಲಿ ನೀವು ಕೇವಲ ಸರೋವರವನ್ನ ನೋಡ್ತಾ ಇರೋದಿಲ್ಲ, ನೀವು ಸರೋವರವೇ ಆಗ್ಬಿಡ್ತೀರಿ. ಓಹ್ ವಾವ್! ಅಂದ್ರೆ ವೈಯಕ್ತಿಕ ಪ್ರಜ್ಞೆಯು ವಿಶ್ವ ಪ್ರಜ್ಞೆಯೊಂದಿಗೆ ಒಂದಾಗುವ ಅನುಭವ. ಇದು ಮನಸ್ಸಿನ ಪರಿವರ್ತನೆಯ ಒಂದು ಸಂಪೂರ್ಣ ಪಯಣ. ಆದರೆ ಈ ಸಾಧನೆಯ ಪರಿಣಾಮಗಳು ಕೇವಲ ಸಾಧಕನಿಗೆ ಮಾತ್ರ ಸೀಮಿತವೇ ಅಥವಾ ಅದಕ್ಕೂ ಮೀರಿದ ಪ್ರಭಾವ ಬೀರಬಹುದಾ? ಯಾಕಂದ್ರೆ ಗಾಯತ್ರಿ ಚೈತನ್ಯದಲ್ಲಿ ಒಂದು ಅಸಾಧಾರಣವಾದ ವಿಷಯವಿದೆ. ಸಾಧಕರು ಕೇವಲ ಅನ್ಯರ ಮನಸ್ಸನ್ನು ಓದುವುದು ಮಾತ್ರವಲ್ಲ, ಜಗತ್ತಿನ ಒಳಿತಿಗಾಗಿ ಅದನ್ನು ಬದಲಿಸಲು ಶಕ್ತರಾಗುತ್ತಾರೆ ಎನ್ನಲಾಗಿದೆ. ಇದು ವೈಯಕ್ತಿಕ ಬೆಳವಣಿಗೆಯನ್ನು ಮೀರಿ ಒಂದು ದೊಡ್ಡ ಜವಾಬ್ದಾರಿಯಂತೆ ಕಾಣಿಸ್ತೆ. ನಿಜ, ಇದು ಸಾಧನೆಯ ಅಂತಿಮ ಗುರಿಯನ್ನು ಸೂಚಿಸುತ್ತೆ. ಇಲ್ಲಿ ವ್ಯಕ್ತಿಯು ತನ್ನ ಸ್ವಂತ ಬೆಳವಣಿಗೆಯನ್ನು ಮೀರಿ ಸಮಷ್ಟಿಯ ಹಿತಕ್ಕಾಗಿ ತನ್ನ ಶಕ್ತಿಯನ್ನು ಬಳಸುವ ಹಂತಕ್ಕೆ ತಲುಪ್ತಾನೆ. ಸರಿ. ಈ ಹಂತವನ್ನು ತಲುಪಲು ಆಂತರಿಕವಾಗಿ ಇನ್ನೂ ಕೆಲವು ಬದಲಾವಣೆಗಳಾಗಬೇಕು. ಗಾಯತ್ರಿ ಚೈತನ್ಯ ಹೇಳೋ ಹಾಗೆ ಈ ಸಾಧನೆಯು ನಮ್ಮ ಸುಪ್ತ ಮನಸ್ಸಿನಲ್ಲಿ ಅಡಗಿರುವ ಪೂರ್ವಜನ್ಮದ ಸುಸಂಸ್ಕಾರಗಳನ್ನ ಅಂದ್ರೆ ಒಳ್ಳೆಯ ಗುಣಗಳನ್ನ ಜಾಗೃತಗೊಳಿಸುತ್ತೆ. ಹಾಗೆಯೇ ನಕಾರಾತ್ಮಕ ಸಂಸ್ಕಾರಗಳನ್ನು ಇದು ವಿವರಿಸುತ್ತದೆಯಾ? ಹೌದು, ಇದು ಪೂರ್ವಜನ್ಮದಿಂದ ಬಂದಿರಬಹುದಾದ ನಕಾರಾತ್ಮಕ ವಾಸನೆ ಮತ್ತು ಮನೋಸಂಸ್ಕಾರಗಳನ್ನು ರದ್ದುಪಡಿಸುತ್ತೆ ಅಂತ ಹೇಳಲಾಗಿದೆ. ಈ ಎಲ್ಲಾ ಶುದ್ಧೀಕರಣದ ನಂತರ ಬರೋ ಅಂತಿಮ ಹಂತವನ್ನ ಬಹಳ ಹಾಗೆ ಕಾವ್ಯಾತ್ಮಕವಾಗಿ ವರ್ಣಿಸಲಾಗಿದೆ. ಹೇಗೆ? ಮನಸ್ಸು ತನ್ನ ಜಗದಾಕಾರವನ್ನು ತೊರೆದು ಬ್ರಹ್ಮಾಕಾರವನ್ನು ಸಂಪಾದಿಸುತ್ತದೆ. ಜಗದಾಕಾರವನ್ನು ತೊರೆದು ಬ್ರಹ್ಮಾಕಾರವನ್ನು ಹೊಂದುವುದು, ಇದೊಂದು ಬಹಳ ಶಕ್ತಿಯುತವಾದ ಪದಪುಂಜ. ಇದರ ಅರ್ಥವೇನು? ನಮ್ಮ ಮನಸ್ಸು ಸಾಮಾನ್ಯವಾಗಿ ಹೊರಗಿನ ಪ್ರಪಂಚದಂತೆಯೇ ಗೊಂದಲಮಯವಾಗಿ ಚೆದುರಿದಂತೆ ಇರುತ್ತೆ. ಹೌದು ಹೌದು. ಮತ್ತು ಈ ಸಾಧನೆಯು ಮನಸ್ಸನ್ನು ಮರುರೂಪಿಸಿ ಒಂದು ಏಕೀಕೃತ ಮೂಲಭೂತ ಸತ್ಯವನ್ನು ಪ್ರತಿಬಿಂಬಿಸುವಂತೆ ಮಾಡುತ್ತೆ ಎಂದೇ. ನಿಖರವಾಗಿ ಅದೇ ಅರ್ಥ. ಜಗದಾಕಾರ ಅಂದ್ರೆ ಜಗತ್ತಿನಂತೆ ತುಂಡು ತುಂಡಾದ ದ್ವಂದ್ವಗಳಿಂದ ಕೂಡಿದ ಆಕಾರ. ನಮ್ಮ ಮನಸ್ಸು ಸಾಮಾನ್ಯವಾಗಿ ಹಾಗೇ ಇರುತ್ತೆ ಅಲ್ವಾ? ಹೌದು. ಆದರೆ ಬ್ರಹ್ಮಾಕಾರ ಅಂದ್ರೆ ಆ ಮೂಲಭೂತ ಅಖಂಡವಾದ ಏಕರೂಪದ ಪ್ರಜ್ಞೆಯ ಆಕಾರ. ಮನಸ್ಸು ಆ ಸ್ಥಿತಿಯನ್ನು ತಲುಪಿದಾಗ ಅದು ವಿಶ್ವಪ್ರಜ್ಞೆಯೊಂದಿಗೆ ಒಂದಾಗುತ್ತೆ. ಸರಿ. ಋಷಿ ವಿಶ್ವಾಮಿತ್ರರು ಗಾಯತ್ರಿ ಸಾಧನೆಯ ತೀವ್ರತೆಯಿಂದ ಇಂತಹ ಮನಃಶಕ್ತಿಯನ್ನು ಬೆಳೆಸಿಕೊಂಡು ಪರ್ಯಾಯ ಸೃಷ್ಟಿಯನ್ನೇ ಮಾಡಿದರು ಎಂಬ ಕಥೆಯು ಈ ಶಕ್ತಿಯ ಪರಾಕಾಷ್ಠೆಯನ್ನು ಸಾಂಕೇತಿಕವಾಗಿ ಸೂಚಿಸುತ್ತೆ. ಅಂದ್ರೆ ಶುದ್ಧೀಕರಿಸಿ, ನಿಯಂತ್ರಿಸಿ, ವಿಕಸನಗೊಂಡ ಮನಸ್ಸಿಗೆ ಅಪಾರವಾದ ಸೃಷ್ಟಿಶೀಲ ಶಕ್ತಿ ಇರುತ್ತೆ ಅನ್ನೋದು ಇದರ ಒಳ ಅರ್ಥ. ಹೌದು. ಅದಕ್ಕಾಗಿಯೇ ಗಾಯತ್ರಿ ಚೈತನ್ಯದಲ್ಲಿ ಸಂಸ್ಕಾರಗೊಂಡ ಮನೋಭೂಮಿಯನ್ನ ಕಲ್ಪವೃಕ್ಷಕ್ಕೆ ಅಂದ್ರೆ ಬಯಸಿದ್ದನ್ನು ಕೊಡುವ ಮರಕ್ಕೆ ಹೋಲಿಸಲಾಗಿದೆ. ಓ ಸರಿ. ಇದರರ್ಥ ಶುದ್ಧ ಮತ್ತು ಏಕಾಗ್ರವಾದ ಮನಸ್ಸಿನಲ್ಲಿ ಮೂಡುವ ಸಂಕಲ್ಪಗಳಿಗೆ ಸಹಜವಾಗಿಯೇ ಸೃಷ್ಟಿಶೀಲ ಶಕ್ತಿ ಬರುತ್ತೆ. ಅಂತಹ ಮನಸ್ಸು ಅಸಾಧ್ಯವಾದುದನ್ನು ಕೂಡ ಸಾಧ್ಯವಾಗಿಸಬಲ್ಲದು. ಹಾಗಾದ್ರೆ ಇಂದಿನ ನಮ್ಮ ಚರ್ಚೆಯನ್ನು ಒಟ್ಟಾಗಿಸಿ ನೋಡುವುದಾದ್ರೆ, ಗಾಯತ್ರಿ ಚೈತನ್ಯದ ಈ ಭಾಗಗಳು ಗಾಯತ್ರಿ ಸಾಧನೆಯನ್ನು ಒಂದು ಕ್ರಮಬದ್ಧವಾದ ಹಂತಹಂತವಾದ ಪ್ರಕ್ರಿಯೆಯಾಗಿ ನಮ್ಮ ಮುಂದಿಡ್ತವೆ. ಹೌದು. ಇದು ಮನಸ್ಸಿನ ಮೇಲ್ಮೈಯಲ್ಲಿರುವ ಕಲ್ಮಶಗಳನ್ನು ತೊಳೆಯುವ ಮನಃಶುದ್ಧಿಯಿಂದ ಆರಂಭವಾಡಿ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ಹಿಡಿತ ಸಾಧಿಸುವ ನಿಯಂತ್ರಣದ ಮೂಲಕ ಹಾದು ಹೊಸ ಮಾನಸಿಕ ಸಾಮರ್ಥ್ಯಗಳನ್ನು ಬೆಳೆಸುವ ವಿಕಸನವನ್ನು ತಲುಪಿ ಅಂತಿಮವಾಗಿ ವೈಯಕ್ತಿಕ ಪ್ರಜ್ಞೆಯು ವಿಶ್ವಪ್ರಜ್ಞೆಯೊಂದಿಗೆ ಒಂದಾಗುವ ಅನುಭವದವರೆಗೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಹೌದು. ಇದನ್ನು ಮುಗಿಸಲು ಗಾಯತ್ರಿ ಸಂಹಿತೆಯ ಒಂದು ಶ್ಲೋಕದ ಉಲ್ಲೇಖ ಬಹಳ ಸೂಕ್ತವಾಗಿದೆ. ಮನಸ್ಸನ್ನು ತನ್ನ ವಶದಲ್ಲಿಟ್ಟುಕೊಂಡ ಗಾಯತ್ರಿ ಉಪಾಸಕನಿಗೆ ಉಪಾಸನೆಯ ನಂತರ ಪವಿತ್ರತೆ, ಶಾಂತಿ ಮತ್ತು ವಿವೇಕ ಎಂಬ 3 ಆತ್ಮಿಕ ಲಾಭಗಳು ಲಭ್ಯವಾಗುತ್ತವೆ. ಪವಿತ್ರತೆ, ಶಾಂತಿ ಮತ್ತು ವಿವೇಕ. ಹೌದು. ಈ 3 ಫಲಗಳು ನಾವು ಚರ್ಚಿಸಿದ ಇಡೀ ಪ್ರಕ್ರಿಯೆಯ ಸಾರಾಂಶವನ್ನು ಅತ್ಯಂತ ಸುಂದರವಾಗಿ ಹಿಡಿದಿಡ್ತವೆ. ಖಂಡಿತ. ಇಲ್ಲಿ ಕೇಳುಗರು ಆಲೋಚಿಸಲು ಒಂದು ಅಂತಿಮ ಪ್ರಶ್ನೆಯನ್ನು ಬಿಟ್ಟು ಹೋಗಬಹುದು. ಗಾಯತ್ರಿ ಚೈತನ್ಯದ ಈ ಭಾಗಗಳು ನಮ್ಮ ಆಂತರಿಕ ಜಗತ್ತನ್ನು ಸಂಪೂರ್ಣವಾಗಿ ಮರುರೂಪಿಸುವ ಬಗ್ಗೆ ಮಾತನಾಡುತ್ತವೆ. ಸಂಸ್ಕಾರಗೊಂಡ ಮನಸ್ಸು
ಒಂದು ಕಲ್ಪವೃಕ್ಷದಂತೆ ಆಗುತ್ತದೆ ಎಂದಾದರೆ ನಮ್ಮ ಆಂತರಿಕ ಮನಸ್ಥಿತಿಗೂ ನಾವು ಅನುಭವಿಸುವ ಬಾಹ್ಯ ವಾಸ್ತವಕ್ಕೂ ಇರುವ ಸಂಬಂಧವಾದರೂ ಏನು? ಚಂಚಲ ಮತ್ತು ಗೊಂದಲಮಯ ಮನಸ್ಸು ಸೃಷ್ಟಿಸುವ ಜಗತ್ತಿಗೂ ಶುದ್ಧ ಮತ್ತು ಏಕಾಗ್ರ ಮನಸ್ಸು ಕಾಣುವ ಜಗತ್ತಿಗೂ ಇರುವ ವ್ಯತ್ಯಾಸವಾದರೂ ಏನು? ಈ ಬಗ್ಗೆ ಚಿಂತಿಸಲು ಇದೊಂದು ಒಳ್ಳೆಯ ಅವಕಾಶ.